ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ದಲಿತ ಕೇರಿಯ ನಿರ್ಲಕ್ಷ್ಯ. ಗಬ್ಬು ನಾರುತ್ತಿರುವ ಕೆರೆ. ಈ ಊರಿನಲ್ಲಿ ಯಾವ ಒಳಚರಂಡಿಯ ಸೌಲಭ್ಯ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಗಬ್ಬು ನಾರುತ್ತಿರುವ ಕುಡಿಯುವ ನೀರಿನ ನಲ್ಲಿಗಳು. ಎಸ್, ಈ ಊರಿನಲ್ಲಿ ಕೊಳವೆ ಬಾವಿಗಳಲ್ಲಿ ಕೊಳಕು ಕೆರೆಯ ನೀರು ಮಿಶ್ರಿತವಾಗಿ ಅಲ್ಲಿರುವಂತಹ ಅನೇಕ ಜನರಿಗೆ ಚರ್ಮ ಕಾಯಿಲೆ, ಜ್ವರ ಮತ್ತು ಅನೇಕ ಕಾಯಿಲೆಗಳಿಂದ ಬಳಲುತ್ತಿರುವ ಚಿಕ್ಕ ಮಕ್ಕಳು, ಗರ್ಭಿಣಿಯರು ಪ್ರತಿದಿನ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಸಂಬಂಧಪಟ್ಟಂತ ಪಿಡಿಒ ಆದ ಶ್ರೀದೇವಿ ಬಾಬಲೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಸಾಕಾಯ್ತು ಎಂದ ಜನರು ಪಿಡಿಒ ಇಂದ ತಹಸೀಲ್ದಾರ್ ವರೆಗೂ ಅದೆಷ್ಟೋ ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ತಲೆನೇ ಕೆಡಿಸಿಕೊಳ್ಳದ ಅಧಿಕಾರಿಗಳು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಗಣಿ ಗ್ರಾಮದ ಜನರ ಗೋಳು ಕೇಳುವವರು ಯಾರು? ಗಣಿ ಗ್ರಾಮವನ್ನ ಮರೆತು ತನ್ನಷ್ಟಕ್ಕೆ ತಾನು ಗಣಿ ಗ್ರಾಮ ನನಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲೇ ಕುಳಿತುಕೊಂಡಿರುವ ಶಾಸಕ ಜಗದೀಶ್ ಗುಳುಗುಂಟಿಯವರು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಕ್ಯಾರೆ ಎನ್ನದ ಅಧಿಕಾರಿಗಳು ಇಲ್ಲಿ ಸಿಗ್ತಾರೆ. ಏನಾದ್ರೂ ಈ ಶಾಸಕರು ಮತ್ತು ಅಧಿಕಾರಿಗಳು ಕಣ್ತೆರೆದು ಗಣಿ ಗ್ರಾಮದ ಜನರನ್ನ, ಅವರ ಗೋಳನ್ನ ಕೇಳಿ ಪ್ರತಿದಿನ ಮಲಿನ ಮಿಶ್ರಿತ ಕೆರೆಯ ನೀರನ್ನು ಕುಡಿಯುತ್ತಾ ಇರುವ ಈ ಗಣಿ ಗ್ರಾಮದ ಜನರ ಸಮಸ್ಯೆಯನ್ನ ಬಗೆಹರಿಸುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ಆ ಕೊಳಕು ಕೆರೆ ಯಾವ ಪ್ರಯೋಜನಕ್ಕೂ ಇಲ್ಲ. ಕೊಳಕು ಕೆರೆಯನ್ನ ಶೀಘ್ರವಾಗಿ ಮುಚ್ಚಬೇಕೆಂದು ಅಲ್ಲಿರುವ ಸಾರ್ವಜನಿಕರು ತೀವ್ರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಶೀಘ್ರವಾಗಿ ಕೆರೆಯನ್ನ ಮುಚ್ಚದೆ ಹೋದ್ರೆ ನಮ್ಮ ಊರಿಗೆ ಸಂಬಂಧಪಟ್ಟ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುತ್ತೇವೆಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಗರುಡ ಭೇಟೆ ಕನ್ನಡ ನ್ಯೂಸ್, ಜಮಖಂಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವೀಗ ಜಮಖಂಡಿ ತಾಲೂಕಿನ ಗಣಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೇವೆ. ಈ ಗಣಿ ಅನ್ನುವಂತ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಅನೇಕ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಸಾಕಷ್ಟು ಕೊಳೆತ ನಾರುವ ರೀತಿಯಲ್ಲಿ ಇಲ್ಲಿ ಪರಿಸ್ಥಿತಿ ಇದೆ. ಜನಸಾಮಾನ್ಯರಿಗೆ ಪ್ರತಿದಿನ ಒಂದಲ್ಲ ಒಂದು ರೋಗಗಳು, ಒಂದಲ್ಲ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈ ದಿನ ಗಣಿ ಅನ್ನುವಂತ ಗ್ರಾಮದಲ್ಲಿ ಸಂಬಂಧಪಟ್ಟಂತ ಪಂಚಾಯತಿ ಪಿಡಿಒ ಅಧಿಕಾರಿಗಳಿಗೆ ಫೋನ್ ಮೂಲಕ ಅಥವಾ ಮನವಿ ಮೂಲಕ ಅವರಿಗೆ ಹೇಳಿದ್ರು ಕೂಡ ಅವರು ಯಾವುದೇ ಇಲ್ಲಿ ನಡೆದಿರುವಂತ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿರುವಂತಹ ಜನಸಾಮಾನ್ಯರು ಸತ್ತರು ಸರಿ ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಎಷ್ಟೋ ಸಾರಿ ಅವರ ಬಳಿ ಹೋಗಿ ಮನವಿಯನ್ನು ಹೇಳಿದ್ರು ಕೂಡ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಜೀವನ ನಡೆಸುತ್ತಾ ಇದ್ದಾರೆ. ಸರ್, ನನ್ನ ಹೆಸರು ಪುಂಡ್ಲಿಕ್ ನಾವಲಿಗೆ ಅಂತ, ಗಣಿ ಊರು ಸರ್. ಸರ್, ನಾವ್ ಏಷ್ಯಾ ಕಲ್ಯಾಣಿಗೆ ವಾಸವಾಗಿದ್ದೀವ್ರಿ. ಸರ್, ಮಗ್ಗಲಾಗ ಅಂಗನವಾಡಿ ಐತಿ ಸರ್. ಸರ್, ನಮ್ಮ ಮನಿಗಳದಾವ್ರಿ ಸರ್. ಈಗ ಒಂದ್ 10 ವರ್ಷ ಆತ್ ಸರ್ ನಾವ್ ಇಲ್ಲೇ ಈಗ ವಾಸವಾಗಿದ್ರಿ. ಒಂದ್ ಸ್ವಲ್ಪ ಮಳಿ ಆದ್ರ ಸರ್ ಕೆರೆಗೆ ಗಟರ್ ನೀರ್ ಬಂದು ಇಲ್ಲಿ ನಮಗ ಹುಳ ಹುಪ್ಪಡಿ ದನ ಕರುಗಳಿಗೆ ಬಾಳ ತೊಂದ್ರೆ ಆಗತ್ತೆ ಸರ್. ಒಂದ್ ಯಾರು ಪಿಡಿಒ ಅವ್ರಿಗೆ ಹೇಳಿದ್ರು ಸರ್, ತಹಶೀಲ್ದಾರ್ ಅವ್ರಿಗೆ ಹೇಳಿದ್ರು ಸರ್, ಇಒ ಅವ್ರಿಗೆ ಹೇಳಿದ್ರು ಸರ್. ಸರ್, ಯಾರು ವಿಚಾರ ಮಾಡಕ್ ತಯಾರಿಲ್ಲ ಸರ್. ಮನಿ ಒಳಗ್ ಹೋಗ್ತೈತ್ರಿ, ಹುಳ ಬರ್ತಾವ್ರಿ ಮನಿ ಒಳಗ, ಹುಡುಗರಿಗೆಲ್ಲ ಜಡ್ ಬರ್ತೈತ್ರಿ, ಜಾಪತ್ರಿ ಬರ್ತೈತ್ರಿ, ಹೊಲಸ್ ಬಂದ್ರಿ. ಮತ್ತ ಇದನ್ನೆಲ್ಲ ಬಂದ್ ನೋಡ್ತಾಳ್ರಿ, ಮಾಡಂಗಿಲ್ರಿ ಕುಡಿಯ ಬಾಯ್. ಯಾವ್ದೇ ರೀತಿ ಕೆಲಸ ಮಾಡಿಲ್ರಿ, ಮಾಡೇ ಇಲ್ರಿ ಅವ್ರು. ನೀರ ನಿಮ್ಮ ಮನಿ ಒಳಗ್ ಬರ್ತೈತ್ರಿ ನೀರ್, ಅಲ್ಲಿ ಪೂರಾ ಬರ್ತೈತ್ರಿ, ಕೆರಿ ತುಂಬಿ ಹೆಚ್ಚಾಗಿ ಬರ್ತೈತ್ರಿ. ನೋಡ್ರಿ ಪ್ರಿಯ ವೀಕ್ಷಕರೇ, ಈ ರೀತಿಯಾಗಿ ಗ್ರಾಮಸ್ಥರ ಗೋಳು ಪ್ರತಿದಿನ ಎಷ್ಟು ಹೇಳಿದ್ರು ಕೂಡ ಅದು ಸಾಲೋದೇ ಇಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಶೀಘ್ರವಾಗಿ ಇಲ್ಲಿ ನೀವು ಬ್ಯಾನರ್ ಗಳನ್ನ ನೋಡ್ಬೋದು, ಫ್ಲೆಕ್ಸ್ ಗಳನ್ನ ನೋಡ್ಬೋದು. ಇಲ್ಲಿ ಅವ್ರು ಹೇಳಿರುವಂತದ್ದು ಒಂದೇ, ಏನಂದ್ರೆ ಇನ್ನು ಮೇಲೆ ಗ್ರಾಮಕ್ಕೆ ಏನಿಲ್ಲ, ಚುನಾವಣೆ ನಿಷೇಧ ಮಾಡ್ಬೇಕೆಂಬುದಾಗಿ ಅವರ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ರೋಡ್ ಸರಿ ಇಲ್ಲ, ಗಟರ್ ಐತನ್ರಿ ಊರಾಗ, ಮಣ್ಣು ಹಾಕಿಲ್ಲ ಅವ್ರ ಮಕ್ಕಳ ತಿನ್ನದ ಹಾಸ್ಟೆಲ್ ತಿಂತಾರ ಮಕ್ಕಳು. ನಾವು ತಿನ್ನದ ರೈತರ ಮನ್ಯಾಗ ಕಸ ತೆಗಿಬೇಕ. ಅವ್ರಿಗೆ ಅದು ಅರಿವು ತಿಳ್ಕೊ ನಮಗ ಹೆಂಗ್ರಿ